ನಿಂತಿರೋರೆಲ್ಲ ಕೆಳಗಡೆ ನಿಂತು ಕೂತ್ಕೊಳ್ಳಿ, ಚೇರ್ಗಳಿವೆ. ನನ್ನ ಹಿಂದೆ ಕೂತ್ಕೋಬೇಡಿ, ನಿಂತ್ಕೋಬೇಡಿ. ಯಾಕೆಂದ್ರೆ ಡೈರೆಕ್ಟ್ ರಿಲೇ ಆಗ್ತಾ ಇರ್ತವೆ. ನನ್ನ ಮಕ್ಕನೇ ಕಾಣೋದಿಲ್ಲ, ಬರೀ ನಿಮ್ಮ ಮಕ್ಕನೇ ಕಾಣ್ತವೆ. ಸ್ವಲ್ಪ ಶಿಸ್ತಿನ ನಮ್ಮ ಪಾರ್ಟಿ ಆಫೀಸಲ್ಲಿ ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ನಾವೆಲ್ಲ ಕಲ್ತ್ಕೋಬೇಕು. ಬಂಧುಗಳೇ, ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ನಮ್ಮ ಪಿಡಬ್ಲ್ಯೂ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರೇ, ಕಾರ್ಯಾಧ್ಯಕ್ಷರಂತ ಜಿಸಿ ಚಂದ್ರಶೇಖರ್ ಅವರೇ, ಈ ಒಂದು ಶಾಸಕರು, ನಮ್ಮ ಕಾನೂನು ಘಟಕದ ಅಧ್ಯಕ್ಷರು ಮಿತ್ರರಂತ ಪೊನ್ನಣ್ಣ ಅವರೇ, ಮಾಜಿ ಸಂಸತ್ ಸದಸ್ಯರಂತ ಉಗ್ರಪ್ಪನವರೇ, ಸತ್ಯನಾರಾಯಣ ಅವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ನ ವೇದಿಕೆ ಇರುವಂತಹ ಎಲ್ಲ ಅಧ್ಯಕ್ಷಗಳೇ, ಪದಾಧಿಕಾರಿಗಳೇ, ಬಹಳ ಜನ ಪ್ರಮುಖವಾದಂತಹ ನಾಯಕರುಗಳು, ಉಪಾಧ್ಯಕ್ಷಗಳಿದ್ದೀರಿ, ಜನರಲ್ ಸೆಕ್ರೆಟರಿಗಳಿದ್ದೀರಿ, ಕೆಪಿಸಿ ಸದಸ್ಯರಿದ್ದೀರಿ. ಮುಖ್ಯವಾಗಿ ನಮ್ಮ ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನಮ್ಮೆಲ್ಲರೂ ಕೂಡ ಹೆಚ್ಚಿಗೆ ಜ್ಞಾನವನ್ನು ಉಂಟು ಮಾಡಿ ಚರ್ಚೆ ಮಾಡಿ ನಮ್ಮೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಡಲಿಕ್ಕೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯ ಮತ್ತು ತತ್ವಗಳ ಯಾವ ರೀತಿ ಎತ್ತಿ ಇಡಬೇಕು ಅನ್ನೋದ್ರ ಬಗ್ಗೆ, ಅದರ ಪಾತ್ರದ ಬಗ್ಗೆ ಕೂಡ ಚರ್ಚೆ ಮಾಡಲಿಕ್ಕೆ ಬಹಳ ಜನ ವಿದ್ಯಾರ್ಥಿಗಳೆಲ್ಲ ಕೂಡ ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ನಾನು ಸ್ಟೂಡೆಂಟ್ ಲೀಡರ್ ಇದ್ದಾಗ ನಾನು ಲಾಯರ್ ಆಗಬೇಕು ಅಂತ ಬಹಳ ಇಷ್ಟ ಇತ್ತು ನನಗೆ. ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗ ನಮ್ಮ ಸತ್ಯನಾರಾಯಣ ಶೇಷಾರಿಪುರಂ ಕಾಲೇಜಲ್ಲಿದ್ದರು. ಇದೆಲ್ಲ ನಮ್ಮ ಆರಾಧ್ಯ ಇದ್ದಾನೆ, ಅವನು ನಮ್ಮ SRC ಕಾಲೇಜಲ್ಲಿದ್ದ, ಬಂದಿಲ್ಲ. ಸೊ ನನಗೆ ಟಿಕೆಟ್ ಕೊಟ್ಬಿಟ್ರು. ಆಗ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನನಗೆ ಫೈನಲ್ ಬಿಕಾಮ್ ಇದ್ದಾಗ ಅಸೆಂಬ್ಲಿಗೆ ಆವತ್ತು ಸ್ಟೂಡೆಂಟ್ ಲೀಡರ್ಶಿಪ್ ಅಷ್ಟು ಶಕ್ತಿ ಇತ್ತು ಬೆಂಗಳೂರು ನಗರದಲ್ಲಿ. ನಮ್ಮಿಂದ ಇಲ್ಲಿ ಕೆಳಗಡೆ ನಮ್ಮ ವೆಂಕಟೇಶ್ ವೆಂಕಟೇಶ್ ಇದ್ದಾರೆ, RC ಕಾಲೇಜಲ್ಲಿದ್ದರು. ಇಲ್ಲೆಲ್ಲ ಇಲ್ಲಿ RC ಕಾಲೇಜ್ ಇದ್ರು. ಸೊ ನಾವೆಲ್ಲ SRC ಕಾಲೇಜಲ್ಲಿ ನಾನಿದ್ದೆ, ಅವರು ಇದರಲ್ಲಿದ್ದು. ನಮ್ದೆಲ್ಲ ಒಂದು ಸಿಂಡಿಕೇಟು, ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದು. ಆಗ ನಾಯಕತ್ವ ಬಹಳ ಸ್ಟ್ರಾಂಗ್ ಇತ್ತು. ದೇವರಾಜ ಕಾಲದಲ್ಲಿ, ಅದಾದ್ಮೇಲೆ ಗುಂಡ್ರಾಯರ ಕಾಲದವರು ಕೂಡ ಬಂತು. ಆಮೇಲೆ ಅದು ಕೆಲವು ಕಾರಣದಿಂದ ಕುಸಿತು. ಈಗ ನಾನು ಲಾಯರ್ ಆಗಲಿಲ್ಲ. ಬೆಳಗ್ಗೆ ಎದ್ರೆ ನನಗೆ ದಿನ ED ನೋಟಿಸು, ಇನ್ಕಮ್ ಟ್ಯಾಕ್ಸ್ ನೋಟಿಸು, CBI ನೋಟಿಸು, GST ನೋಟಿಸು ಎಲ್ಲ ಕಳಿಸ್ತಾ ಇದ್ದಾರೆ. ಬೆಳಗ್ಗೆ ಎದ್ರೆ ಎಲ್ಲ ಇಲಾಖೆಯವರು ಒಂದು ಡಜನ್ ಇರ್ತದೆ ಡೈಲಿ. ಅದಕ್ಕೆ ನನ್ನ ಮಗಂಗೆ ನೀನಾರು ಮಾಡೋ ಲಾಯರ್ ಬರೀ ನೋಟಿಸ್ ಓದಿದ್ರು ಸಾಕು ಅಂದ್ಬಿಟ್ಟು ಈಗ ನನ್ನ ಮಗನ್ನ ಲಾಗೆ ಸೇರಿಸಿದ್ದೀನಿ. ಐ ಆಮ್ ಶೇರಿಂಗ್ ಮೈ ಥಾಟ್ಸ್ ಅಷ್ಟೇ. ನನ್ನ ವಿಚಾರನ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನಾನು ಎಚ್ ಕೆ ಪಾಟೀಲ್ ಗೊತ್ತು, ನಮ್ಮ ಉಗ್ರಪ್ಪಂಗೆ ಗೊತ್ತು, ನಮ್ಮ GC ಗೊತ್ತು. ನಮ್ಮ ಗುರುಗಳು ನಾನೇನು ನಂಬ್ಕೊಂಡಿದ್ದ ಒಂದು ಶಕ್ತಿ, ಅವ್ರದ್ದು ಮೂಲ ಗ್ರಂಥ ಇದು ತತ್ವ ಏನಪ್ಪಾ ಅಂದ್ರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಅವ್ರದ್ದೊಂದು ಮೂಲ ಒಂದು ವಾಕ್ಯ. ಇವತ್ತು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಸಂವಿಧಾನದ ಮೂಲ ತತ್ವ ಎಲ್ಲ ಧರ್ಮಗಳಲ್ಲೂ ಕೂಡ ಅವ್ರದೇ ಆದಂತ ಆಚಾರ ವಿಚಾರಗಳಿದೆ. ಅವೆಲ್ಲ ಆಚಾರ ವಿಚಾರಗಳು ಕೂಡ ಅದಕ್ಕಿಂತ ದೊಡ್ಡ ಗ್ರಂಥ ಯಾವುದು ಅಂತಂದ್ರೆ ನಮ್ಮ ಸಂವಿಧಾನದ ಗ್ರಂಥ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಿದೆ. ಈಗ ತಾನೇ ನಾನು
ನಮ್ಮ ಮುಖ್ಯಮಂತ್ರಿಗಳು ಮಹದೇವಪ್ಪನವರು ನಾವೆಲ್ಲ ಸೇರಿ ಅಂಬೇಡ್ಕರ್ ಭವನದಲ್ಲಿ ಇಲ್ಲಿ ಕಾರ್ಯಕ್ರಮನ ಸಂವಿಧಾನ ಪೀಠಕ್ಕೆ ಓದಿ ಅಲ್ಲಿ ಸರ್ಕಾರದ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಅಲ್ಲಿ ನಡೀತಾ ಇರಬೇಕಾದ್ರೆ ನಾನು ಚೀಫ್ ಮಿನಿಸ್ಟರ್ ನೀನು ಮುಂಚಿತವಾಗಿ ಶುರು ಮಾಡಿದ್ರು, ನಾನು ಬಂದು ಸೇರ್ತೀನಿ ಅಂತ ಅಂದ್ಬಿಟ್ಟು, ಯಾಕೆ ನಾನು ಸ್ವಲ್ಪ ಡೆಲ್ಲಿಗೆ ಹೋಗೋದಿದ್ದೇನೆ. ಅಲ್ಲಿ ಹೇಮಂತ್ ಸೊರೇನ್ ಅವರ ಒಂದು ಸ್ವೇರಿಂಗ್ ಸೆರೆಮನಿ ಇದೆ ನಾಡಿದ್ದು, ಅದಕ್ಕೆ ಹೋಗಲೇಬೇಕು. ನಾಳೆ ನಮ್ಮ ಲೀಡರ್ ಕೆಲವು ಸ್ವೇರಿಂಗ್ ಇದೆ ಅಲ್ಲಿ ಡೆಲ್ಲಿಲಿ, ಅದು ಕೂಡ ಹೋಗಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ನಾನೀಗ ಬಿಟ್ಟು ಹೋಗ್ತೀನಿ. ಯಾರು ಅನ್ಯತಾ ಭಾವನೆ ಮಾಡ್ಕೊಳ್ಳೋದು ಬೇಡ. ಚೀಫ್ ಮಿನಿಸ್ಟರ್ ಇಲ್ಲಿಗೆ ಬರ್ತಾರೆ. ಇವತ್ತು ನಾವೆಲ್ಲ ಎಲ್ಲ ಸರ್ವರಿಗೂ ಸಮಬಾಳು ಅಂತ ಏನು ನಮಗೆ ವಾಕ್ಯ ಇದೆ, ಇದಕ್ಕೆ ಮೂಲ ನಮ್ಮ ಸಂವಿಧಾನದ ಪೀಠಿಕೆ. ಒಂದು ನಾನು ಅಲ್ಲೊಂದು ಮಾತು ಹೇಳಿದೆ, ನೀವು ಹೋರಾಟ ಮಾಡದೇ ಹೋದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನೀವು ಹೋರಾಟ ಮಾಡದೇ ಹೋದ್ರೂ ಚಿಂತೆ ಇಲ್ಲ, ನೀವು ಮಾರಾಟ ಆಗ್ಬೇಡ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅವರು. ನಾನು ಇದನ್ನ ನಮ್ಮ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ. ಬಹಳ ಜನ ಮಾರಾಟ ಆಗಿರೋದನ್ನ ಪೇಪರ್ ಅಲ್ಲಿ ಓದಿದ್ದೀವಿ. ಈ ಬೇಕಾದಷ್ಟು ಪಾರ್ಟಿಗಳಲ್ಲಿ ರಾಜಕೀಯದವರು ಹೋರಾಟ, ಬೇರೆ ಜನ ಮಾರಾಟ ಆಗಿಲ್ಲ, ದೊಡ್ಡ ದೊಡ್ಡ ನಾಯಕರುಗಳೇ ಮಾರಾಟ ಆಗಿದ್ದನ್ನ ನಾವೆಲ್ಲ ಪೇಪರ್ ಓದಿದ್ವಿ. ನಾನು ಹೆಸರುಗಳು ಹೇಳಕ್ಕೆ ಯಾರಿಲ್ಲ. ಬೇಕಾದಷ್ಟು ನಮ್ಮ ಬಿಜೆಪಿಯವರೆಲ್ಲ ಅದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡಿದ್ದಾರೆ. 140 ಕೋಟಿ ಜನಸಂಖ್ಯೆಯ ರಕ್ಷಾ ಕವಚನೇ ನಮ್ಮ ಸಂವಿಧಾನ. ಅದರಲ್ಲಿ ಯಾರು ಕೂಡ ಇಲ್ಲ ಅನ್ನಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ರಯತ್ನಗಳು, ಚರ್ಚೆಗಳು, ಮಂತ್ರಿಗಳು, ಕೇಂದ್ರ ಮಂತ್ರಿಗಳು, ಎಂಪಿಗಳು ಎಲ್ಲ ಮಾತಾಡ್ತಾ ಇದ್ರು. ಈಗ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಇಂದಿರಾ ಗಾಂಧಿ ಅವರು, ನಮ್ಮ ಐರನ್ ಲೇಡಿ, ಈ ಸಂವಿಧಾನದಲ್ಲಿ ಸಮಾಜವಾದ ಮತ್ತು ಜಾತ್ಯತೀತ ಅಲ್ವಾ, ಇದ್ರ ಬಗ್ಗೆ ಸೇರಿಸಿದ್ದಕ್ಕೆ ಕೆಲವೆಲ್ಲ ಕೋರ್ಟ್ಗೆ ಹೋಗಿದ್ರು. ಈಗ ರೀಸೆಂಟ್ ಆಗಿ ಸದ್ಯದಲ್ಲೇ ಸೋಮವಾರ ಅಂತ ನಿನ್ನೆ ನಿನ್ನೆನೆ ಇದಕ್ಕೊಂದು ತೀರ್ಪು ಬಂದಿದೆ. ಇಂದಿರಾ ಗಾಂಧಿ ಅವರು ತೀರ್ಮಾನ ಮಾಡಿದ್ದನ್ನ ಯಾವುದು ಕೂಡ ನೀವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ, ಯಾರ್ಯಾರು ಬದಲಾವಣೆ ಮಾಡಬೇಕು, ಇದನ್ನ ಗೌರವ ಕೊಡಬಾರದು ಅಂತ ಹೇಳ್ತಿದ್ರು, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟಿದ್ದಾರೆ. ಇದನ್ನ ಮಧ್ಯದಲ್ಲಿ ಇದಕ್ಕೆ ಅಪಾಯ ಆಗ್ತದೆ ಅಂತೇಳಿ ನಾವೆಲ್ಲ ಕಾಂಗ್ರೆಸ್ಸಿಗರು ಹೋರಾಟ ಮಾಡ್ತಿದ್ರು. ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಬಗ್ಗೆ ಬಹಳ ಪ್ರಬುದ್ಧವಾದಂತ ವಾದ ಎಲ್ಲಾ ಕಡೆನೂ ಮಂಡಿಸಿ, ಕೊನೆಗೆ ಭಾರತ್ ಜೋಡೋ ಸಂದರ್ಭದಲ್ಲೂ ಕೂಡ, ಭಾರತ್ ಜೋಡೋ ಯಾಕೆ, ಇದು ಭಾರತ್ ಜೋಡೋ ಭವನ, ಇದನ್ನು ಹೆಸರಿಟ್ಟಿದ್ದೀವಿ ಈ ಭವನಕ್ಕೆ. ಯಾಕೆ ಅಂದ್ರೆ ಇಡೀ ಭಾರತವನ್ನ ಒಗ್ಗಟ್ಟಾಗಿರ್ಬೇಕು ಅಂತ. ಇಲ್ಲೊಂದು ಭಾಷಣ ಮಾಡಿದ್ದೆ ನಾನು ಅಧಿಕಾರ ತೆಗೆದುಕೊಂಡಾಗ. ಕಬ್ಬಣ ಇದೆಯಲ್ಲ, ಕಬ್ಬಣದಲ್ಲಿ 2 ಪದಾರ್ಥಗಳನ್ನು ಮಾಡಬಹುದು. ಒಂದು ಕತ್ರಿ, ಬಿಜೆಪಿಯವರು ಸಮಾಜಗಳನ್ನ ಕತ್ತರಿಸ್ತಾ ಇರ್ತಾರೆ, ಡಿವೈಡ್ ಮಾಡ್ತಾರೆ. ಇನ್ನೊಂದು ಸೂಜಿ, ಕಾಂಗ್ರೆಸ್ ಪಾರ್ಟಿ ಸೂಜಿ ಬಗ್ಗೆ ಸಮಾಜಗಳನ್ನ ಒಲಿತಾ ಇರ್ತದೆ ಅಂತೇಳಿ ಇಲ್ಲಿ ನಾನು ಭಾಷಣ ಮಾಡ್ತೇನೆ. ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಸ್ಟ್ರೆಂತ್ ಇಸ್ ಕಂಟ್ರಿ ಸ್ಟ್ರೆಂತ್. ಕಾಂಗ್ರೆಸ್ ಹಿಸ್ಟ್ರಿ ಇಸ್ ಕಂಟ್ರಿ ಹಿಸ್ಟ್ರಿ. ಕಾಂಗ್ರೆಸ್ ಯಾವಾಗಲೂ ಕೂಡ ಅಧಿಕಾರ ಇದ್ದಾಗ ಎಲ್ಲ ವರ್ಗದ ಬಗ್ಗೆ ಚಿಂತೆ ಮಾಡ್ತದೆ. ಯಾವುದೇ ಕಾರ್ಯಕ್ರಮ ಕೊಟ್ಟರೆ ಒಂದು ವರ್ಗಕ್ಕೆ ಕೊಡಲ್ಲ. ಬಿಸಿ ಚಿಕ್ಕ ಮಕ್ಕಳಿಗೆ ಬಿಸಿ ಊಟ ಕೊಡೋದ್ರಿಂದ ಹಿಡಿದು ಎಲ್ಲ ದೊಡ್ಡವ್ರಿಗೂ, ಹಿರಿಯರಿಗೆ, ಯುವಕರಿಗೆ ಸಹಾಯ ಮಾಡೋದ್ರಿಂದ ಹಿಡಿದು ವಿದ್ಯಾರ್ಥಿಗಳು ಸಹಾಯ ಮಾಡೋದಿದ್ದು ಎಲ್ಲ ಸಮಾಜದವ್ರಿಗೂ ಕೂಡ ನ್ಯಾಯ ಕೊಡೋದ್ರ ಜೊತೆಗೆ ಈಗ ನಾವು ಕಾರ್ಯಕ್ರಮ 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಒಂದು ಕೊಟ್ಟಿದ್ದೇವೆ, ಮಹಿಳೆಯರು ಕೊಟ್ಟಿದ್ದೇವೆ, ಸಾಮಾನ್ಯ ಜನರು ಕೊಟ್ಟಿದ್ದೇವೆ, ಹೊಟ್ಟೆ ಹಸಿದವ್ರು ಕೊಟ್ಟಿದ್ದೇವೆ, ಎಲ್ಲರಿಗೂ ಕೂಡ ಆರ್ಥಿಕವಾದಂತಹ ಶಕ್ತಿ ಕೊಟ್ಟಕ್ಕೆ ಎಲ್ಲರೂ ಕೂಡ ಕೊಟ್ಟಿದ್ದೇವೆ. ಹಂಗೆ ನಾವು ಈ ಭಾರತ್ ಜೋಡೋ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿದ್ದು ಏನಂತಂದ್ರೆ, ಈ ದೇಶನ ವಿಭಜನೆ ಮಾಡಲಿಕ್ಕೆ ಜಾತ್ಯತೀತ ಮೇಲೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗೆ ನಮ್ಮ ಮಂತ್ರ, ನಮ್ಮ ಭಗವದ್ಗೀತೆ, ನಮ್ಮ ರಾಮಾಯಣ, ನಮ್ಮ ಬೈಬಲ್ ಯಾವ್ದಪ್ಪ ಅಂತಂದ್ರೆ ನಮ್ದು ಸಂವಿಧಾನ, ನಮ್ಮ ಸಂವಿಧಾನ. ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಂಡತ್ವದಲ್ಲಿ ನಾವು ತೆಗೆದುಕೊಂಡು, ಈಗ ನಮ್ಮ ದೇಶದಲ್ಲಿ ಬೇಕಾದಷ್ಟು ದೇವರುಗಳಿದೆ.
3 ಕೋಟಿ 300 ಕೋಟಿ ದೇವರಿದೆ ಅಂತ ಹೇಳ್ತೀವಿ. ಕೆಲವರು ರಾಮನ ಪೂಜೆ ಮಾಡ್ತೀವಿ, ಕೆಲವರು ಹನುಮಂತನ ಪೂಜೆ ಮಾಡ್ತೀವಿ, ಕೆಲವರು ಕೃಷ್ಣನ್ ಮಾಡ್ತೀವಿ, ವೆಂಕಟೇಶನ್ ಮಾಡ್ತೀವಿ. ಎಲ್ಲ ಕಡೆ ದೇವಸ್ಥಾನಗಳು ಬೇಕಾದಷ್ಟಿದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಾವು ಮಹಾತ್ಮ ಗಾಂಧೀಜಿಯವ್ರನ್ನ ಫಾದರ್ ಆಫ್ ದಿ ನೇಷನ್ ಅಂತೇಳಿ ಎಲ್ಲ ಹೆಸರುಗಳನ್ನ, ಕೇರಿಗಳನ್ನ, ಬಿಲ್ಡಿಂಗ್ಗಳನ್ನ, ಎಲ್ಲ ಹೆಸರುಗಳನ್ನೆಲ್ಲ ಇಟ್ಟಿದ್ದೇವೆ. ಆದರೆ ಅದಾದ ನಂತರ ಮತ್ತೆ ಈ ನಮ್ಮ ಸಂವಿಧಾನ ಬಂದ ಮೇಲೆ ನೀವೆಲ್ಲ ಗಮನಿಸಿರ್ಬೇಕು, ರಾಮನ ದೇವಸ್ಥಾನ ಇದನ್ನ ಮೂರ್ತಿ ಕೆಲವು ಕಡೆ ಹನುಮಂತಂದು ಇದೆ, ಬಹಳ ಜಾಸ್ತಿ ಇದೆ. ರಾಮನ ತಂದೆ ದಶರಥ ಮಹಾರಾಜ, ಅವನ ದೇವಸ್ಥಾನ ಇಲ್ಲ. ಆದ್ರೆ ರಾಮನ ಬಂಟ ಆಂಜನೇಯ, ಅವನೊಬ್ಬ ಸೇವಕ, ಅವನ ದೇವಸ್ಥಾನ ಎಲ್ಲ ಕಡೆ ಕೂಡ ಜಾಸ್ತಿ ಇದೆ. ಯಾಕೆಂದ್ರೆ ಸಮಾಜದ ಸೇವೆ ಮಾಡಂತವನು ಆಂಜನೇಯ ಅನ್ನೋದನ್ನ ಒಬ್ಬ ನಿಷ್ಠೆ ಪ್ರಾಮಾಣಿಕವಾದಂತ ವ್ಯಕ್ತಿ ಅಂತೇಳಿ ಅವನ ದೇವಸ್ಥಾನ ನಾವು ಇಲ್ಲಿಂದ ಮೈಸೂರು ಅಂತ ಹೋಗ್ಬೇಕಾದ್ರೆ ಒಂದು 20 ಕಡೆ ಆಂಜನೇಯ ದೇವಸ್ಥಾನ ಇದೆ. ಆದ್ರೆ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ. ಅಂದ್ರೆ ಸಮಾಜ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರುಸ್ತದೆ ಅಂತೇಳಿ. ಹಂಗೆ ಇವತ್ತು ಈ ದೇಶದಲ್ಲಿ ಈ ಸಂವಿಧಾನ ಬಂದ ಮೇಲೆ ಇಡೀ ಕಾಶ್ಮೀರ ಕನ್ಯಾಕುಮಾರಿಗೆ ಯಾವ್ದಾದ್ರು ಒಂದು ದೊಡ್ಡ ವಿಗ್ರಹ ಮೂರ್ತಿ ಇದೆ ಅಂತಂದ್ರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಗ್ರಹ ಮೂರ್ತಿ ಇದೆ ಅನ್ನೋದನ್ನ ನಾವು ಯಾರು ಕೂಡ ಅಲುಗಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬದಲಾವಣೆಯನ್ನು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಹಂಗೆ ಮಾನವೀಯತೆಗೆ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಹೆಚ್ಚಿಗೆ ಶಕ್ತಿ ಕೊಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮಾದೇವಪ್ಪನವರು ಈ ಜವಾಬ್ದಾರಿಯನ್ನ ತೆಗೆದುಕೊಂಡ್ಮೇಲೆ ಅವರು ಒಂದು ದೊಡ್ಡ ಶಕ್ತಿ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಇದಕ್ಕೆ ನಿರ್ವಹಿಸ್ತಾ ಇದ್ದಾರೆ. ಸಂವಿಧಾನ ಪೀಠಕ್ಕೆ ನಾನು ಇದೇ ಜಾಗದಲ್ಲಿ ಅಧ್ಯಕ್ಷನಾಗಿ ಸ್ವೀಕಾರ ಮಾಡಿದಾಗ ನಾನು ಮಾಡಿದ್ದು ಫಸ್ಟ್ ಕೆಲಸ, ನನ್ನ ಪ್ರತಿಜ್ಞಾ ಕಾರ್ಯಕ್ರಮದಲ್ಲಿ ನಾನು ಈ ಪ್ರತಿಜ್ಞಾ ಸ್ವೀಕಾರ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ರೆಹಮಾನ್ ಖಾನ್ ಅವರ ಮುಖಂಡತ್ವದಲ್ಲಿ ವೆರಿ ಸೀನಿಯರ್ ಲೀಡರ್ ಅಂತ ಹೇಳಿ ಅವ್ರು ಕೇಳಿ ನಾವೆಲ್ಲ ಸ್ಟೇಜ್ ಮೇಲೆ ಇರೋ ಲೀಡರ್ಸ್ ಎಲ್ಲ ಇದ್ರು, ಕೆಳಗಡೆ ಇರೋರೆಲ್ಲ ಲೀಡರ್ಸ್ ಇದ್ರು. ಸಂವಿಧಾನವನ್ನ ಮೊದಲು ಬೋಧನೆ ಮಾಡುವಂತ ಕೆಲಸ ಈ ಡಿ.ಕೆ. ಶಿವಕುಮಾರ್ ಅಧಿಕಾರ ತೆಗೆದುಕೊಂಡಾಗ ನಾನು ಪ್ರಾರಂಭವನ್ನ ಮಾಡಿದ್ದು ನನಗೆ ಈಗೂ ಕೂಡ ನನಗೆ ಬಹಳ ಹೆಮ್ಮೆ ತಂದಿದೆ, ಸಂತೋಷ ತಂದಿದೆ. ಸರಿಯಾದ ರೀತಿಯಲ್ಲಿ ಒಂದು ಮುನ್ನುಡಿಯನ್ನ ನಾನು ಬರೆದಿದ್ದೇನೆ ಈ ವಿಚಾರದಲ್ಲಿ. ಅದು ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಅದನ್ನ ಮುಂದುವರಿಸ್ತು ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಯಾಕೆ ನಿಮ್ಗೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ಸಿಗರು, ನಮ್ಮ ಸ್ಟ್ರೆಂತೆ ನಮ್ಮ ಹಿಸ್ಟ್ರಿ, ಕಾಂಗ್ರೆಸ್ ಹಿಸ್ಟ್ರಿ. ಬೇರೆ ಯಾರಿಗೂ ಈ ಹಿಸ್ಟ್ರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಹಿಸ್ಟ್ರಿ ಇಲ್ಲ. ದೇ ಕಾಂಟ್ ಟೆಲ್. ನಮ್ಮ ಸ್ಯಾಕ್ರಿಫೈಸ್ ಮಾಡಿದೀವಿ, ಈ ದೇಶಕ್ಕೆ ಪ್ರಾಣ ಕೊಟ್ಟಿದ್ದೀವಿ, ತ್ಯಾಗ ಮಾಡಿದ್ದೀವಿ, ಅಧಿಕಾರ ತ್ಯಾಗ ಮಾಡಿದ್ದೀವಿ. ಈಗ ಮಹಾತ್ಮ ಗಾಂಧೀಜಿಯವರು ಪ್ರಾಣ ತ್ಯಾಗ ಮಾಡಿದ್ರಲ್ಲೇ ಅಧಿಕಾರದ ಕೂಡ ಅವ್ರು ತ್ಯಾಗ ಮಾಡಿದ್ರು. ಅವರು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತ ಯಾರು ಬೇಡನಕ್ಕಾಗ್ತಿತ್ತ? ಇಟ್ ಇಸ್ ನಾಟ್ ಪಾಸಿಬಲ್. ಅದಾದ್ಮೇಲೆ ನಾವು ಇಂದಿರಾ ಗಾಂಧಿ ಅವರು ಕಳ್ಕೊಂಡಿದ್ದೇವೆ. ಅವರು ಈ ದೇಶದ ಐಕ್ಯತೆಗೆ, ರಾಜೀವ್ ಗಾಂಧಿ ಅವರು ಈ ದೇಶದ ಸಮಗ್ರತೆಗೆ ಅವರು ಕೂಡ ಈ ದೇಶಕ್ಕೆಲ್ಲ ತ್ಯಾಗ ಮಾಡಿದ್ದಾರೆ. ಈಗ ರೀಸೆಂಟ್ ಆಗಿ ನೀವು ನೋಡ್ಕೊಳ್ಳಿ, ಸೋನಿಯಾ ಗಾಂಧಿ ಅವರಿಗೆ ಅವರು ಕೂಡ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಹೋಗಿ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿದ್ರು. ಎಲ್ಲ ಎಂಪಿಗಳು ಸೇರಿ ಎಲ್ಲಾರು 2 ಹೆಣ್ಮಕ್ಳು, ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಹೆಣ್ಮಕ್ಳು, ನಾನು ತಲೆ ಬಡ್ಸ್ಕೊತೀನಿ ಅಂತಂದ್ರು. ಉಮಾ ಭಾರತಿ ಅವ್ರು ಪ್ರಧಾನಿ ಆಗೋದ್ರೆ ತಲೆ ಬಡ್ಸ್ಕೊತೀನಿ, ಅವ್ರೇನು ಮಾತಾಡ್ಲಿಲ್ಲ. ಆಯ್ತು ಇರು ಅಂತ ಅಂದ್ಬಿಟ್ಟು ಈ ದೇಶದ ಜನ ಸೋನಿಯಾ ಗಾಂಧಿಗೆ ಇಟಲಿ ಹೆಣ್ಮಗಳಲ್ಲ, ನಮ್ಮ ದೇಶದಲ್ಲಿ ಒಂದು ಹೆಣ್ಮಗಳು ಬಂದು ಇಲ್ಲಿ ಸೊಸೆಯಾಗಿ ಆ ಇಂದಿರಾ ಗಾಂಧಿ ಸತ್ತಾಗ ಆ ತೊಡೆ ಮೇಲೆ ಹಾಕೊಂಡು ಹಾಸ್ಪಿಟಲ್ಗೆ ಎತ್ಕೊಂಡೋದಂತ ಧೀಮಂತ ಮಹಿಳೆ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅಂತ ಹೇಳಿ ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆ ಗೌರವ ಕೊಟ್ಟು ಅವರು ಕಾಂಗ್ರೆಸ್ ಪಕ್ಷ, ಅವರೆಲ್ಲ ಕಷ್ಟಕಾಲದಲ್ಲಿದ್ದಾಗ, ಕಾಂಗ್ರೆಸ್ ಪಕ್ಷ ಕಷ್ಟಕಾಲದಿಂದಾಗ ನಮ್ಮಂತವರೆಲ್ಲ ಹೋಗಿ ಅವ್ರಿಗೆ ಬೇಡಿ ಬನ್ನಮ್ಮ ಬಾ ಈ ಅಧಿಕಾರ ತೆಗೆದುಕೋ ಅಂತೇಳಿ, ಇಲ್ಲ ನಾನು ಎಲ್ಲ ಕುಟುಂಬನೇ ಕಳ್ಕೊಂಡಿದ್ದೇನೆ, ನನ್ಗೆ ಯಾಕೆ ಬೇಕು ಅಂತ ಇದ್ದಾಗ ಆ ಹೆಣ್ಮಗಳು ಬಂದು ಈ ದೇಶಕ್ಕೆ ಜವಾಬ್ದಾರಿಯನ್ನ, ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನ ತೆಗೆದುಕೊಂಡ್ರು. ಆಗ ಅದಾದ್ಮೇಲೆ ಅವರ ನಾಯಕತ್ವದಲ್ಲಿ ಎಲೆಕ್ಷನ್ ನಡೀತದೆ, UPA ಸರ್ಕಾರ ಬರ್ತದೆ, ಪ್ರಧಾನಮಂತ್ರಿ ಲೆಟರ್ ಗವರ್ನರ್ಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹೋದಾಗ ನನಗೆ ಬೇಡ ಈ ದೇಶದ ಪ್ರಧಾನಮಂತ್ರಿ, ಒಬ್ಬ ಆರ್ಥಿಕ ತಜ್ಞ, ಒಬ್ಬ ಸಿಖ್ ಮನಮೋಹನ್ ಸಿಂಗ್ ಕೂಡ ನಾನು ಹೇಳಿ ತೀರ್ಮಾನ ಮಾಡಿದಂತ ಇತಿಹಾಸ ಯಾರು ಕೂಡ ಇದನ್ನ ಬದಲಾವಣೆ. ನಾವು ಯಾವ್ದಾದ್ರು ಪಂಚಾಯತಿ ಮೆಂಬರ್ಗೆ ಚೇರ್ಮನ್ಗಳಿಗೆ 1 ವರ್ಷ ಮಾಡ್ಬಿಡ್ತೀವಿ, 6 ತಿಂಗಳು ಮಾಡಿರ್ತೀವಿ, 2.5 ವರ್ಷ ಮಾಡ್ತೀವಿ. ನಾವನ್ನ ರಾಜೀನಾಮೆ ಕೊಡಿಸ್ಬೇಕಾದ್ರೆ ಆ ದೇವರೇ ಕಾಪಾಡಬೇಕು ಅಲ್ಲ.
ರಾಜೀನಾಮೆ ಈಗ ಬರೀ ಚೇರ್ಮನ್ ಬೇರೆ 2 ವರ್ಷ ಇರಬೇಕು ಮಾಡ್ಬಿಟ್ಟಿದ್ದೀವಿ. ಕೆಲವರು ಮಂತ್ರಿಗಳಿಗೂ ಕೂಡ ಆ ಸಂದೇಶನ ಕೂಡ ನಾವು ಕೊಟ್ಟಿದ್ದೀವಿ. ಈಗ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ನಾನು. ಹಂಗೆ ಬಹಳ ಕಷ್ಟ. ಅಂತದ್ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದ್ರಲ್ಲ 2 ಬಾರಿ. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೋದು, ಯಾರು ಬೇಡ ಅಂತಿದ್ರು. ಮಂತ್ರಿ ಆಗ್ಬೋದಾಯ್ತು, ಯಾರು ಬೇಡ ಅಂತಿದ್ರು. ದಟ್ ಈಸ್ ದಿ ಸ್ಯಾಕ್ರಿಫೈಸಿಂಗ್ ನೇಚರ್ ಆಫ್ ದಿ ಕಾಂಗ್ರೆಸ್ ಲೀಡರ್ಸ್. ದಟ್ ಈಸ್ ವಾಟ್ ವಿ ಹ್ಯಾವ್ ಇನ್ ಅವರ್ ಕಂಟ್ರಿ ಅಂಡ್ ಅನ್ ಅವರ್ ಪಾರ್ಟಿ. ಕಂಟ್ರಿ ಅಂದ್ರೆ ಬೇರೆ ಪಾರ್ಟಿ ಇದಲ್ಲ, ನಮ್ಮ ದೇಶದಲ್ಲಿ. ಇದು ಕೂಡ ನಾವು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಇವತ್ತು ನೀವೆಲ್ಲ ಇಲ್ಲಿ ಬಹಳ ನಮ್ಮ ಐರನ್ ಮ್ಯಾನ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೈ ಹೇಳ್ತಾರೆ ಅಂತಂದ್ರೆ, ನೀ ಸಿಖ್ ಆಗಿರು, ನೀ ಜಾಟ್ ಆಗಿರು, ನೀನು ರಜಪೂತ್ ಆಗಿರು, ನೀನು ಯಾವುದೇ ಆಗಿರು, ಅದನ್ನೆಲ್ಲ ನೀನು ಮರ್ತ್ಬಿಡು. ಬಟ್ ಫಸ್ಟ್ ಯು ಶುಡ್ ರಿಮೆಂಬರ್, ಫಸ್ಟ್ ಯು ಆರ್ ಇಂಡಿಯನ್, ನೀನು ಭಾರತೀಯ ಅನ್ನೋದನ್ನ ನೀನು ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಕೂಡ ಬಾಬಾ ಸಾಹೇಬ್ ಇವರು ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಹೇಳಿದ ಮಾತು ಕೂಡ ಆ ಸಂದರ್ಭದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ರು. ಅವರು ಕೂಡ ಹೇಳಿದ್ದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ದೇವೆ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಹುಡುಗರುಗಳು ಚರ್ಚೆ ಮಾಡಲಿ, ನೀವು ಓಡೋಗ್ಬೇಡಿ, ಅದು ಅವ್ರದ್ದು ಕೇಳಿ. ಯಾಕೆಂದ್ರೆ ಯಂಗ್ಸ್ಟರ್ಸ್ ಹ್ಯಾವ್ ಮೋರ್ ಸ್ಟ್ರೆಂತ್ ಟುಡೇ. ಈ ಟೀಚರ್ಗಳಿಗೆಲ್ಲ ಬೆದ್ದ ಕಷ್ಟ ಆಗುತ್ತೆ. ನಾನು ಒಂದು 2-3 ಸ್ಕೂಲ್ ನಡೆಸ್ತಾ ಇದ್ದೀನಿ, ನಾನು ನೋಡ್ತಾ ಇದ್ದೀನಿ. ನಮ್ಮ ಟೀಚರ್ಸ್ಗಿನ್ನ ಹುಡುಗರುಗಳು ಬಹಳ ಸ್ಟ್ರಾಂಗ್ ಇರ್ತಾರೆ. ಈ ಕೆಲವು ಟೀಚರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಯಾಕಂದ್ರೆ ಎಲ್ಲ ಫೋನಲ್ಲೇ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಬಿಡ್ತದೆ. ಅವ್ರು ಪಾಠ ಹೇಳ್ಕೊಂಡು ಮಾಡ್ಕೊಂಡು ಪುಸ್ತಕ ಏನೋ ಸಿಲೆಬಸ್ ಪುಸ್ತಕ ತಗೊಂಡು ಓದಿ ಇರೋದ್ ಬದಲು ಅವ್ರಿಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಮಕ್ಕಳ ಹತ್ರನೇ ಇರ್ತದೆ. ಸೊ ಕೆಲವು ಸಂದರ್ಭದಲ್ಲಿ ಹುಡುಗರುಗಳಿಗೆ ನೀನೇ ಪಾಠ ಮಾಡು, ನೀನ್ ಹೆಂಗ್ ಪಾಠ ಮಾಡ್ತೇನೆ ನೋಡ್ತಾ ಇರ್ತೀನಿ ಅಂತ ಕೂತ್ಕೊಂಡು ಹುಡುಗರು ಕಲಿಕೆ ಅವ್ರಿಗಿನ ಚೆನ್ನಾಗಿ ಪಾಠ. ಅಷ್ಟು ವಾಕ್ಚಾತುರ್ಯತೆಯನ್ನ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗಂತೂ ಮೀಡಿಯಾ ಬಂದ್ಬಿಟ್ಟ ಮೇಲೆ, ಸೋಷಿಯಲ್ ಮೀಡಿಯಾ ಬಂದ ಮೇಲೆ, ಟಿವಿಗಳು ಬಂದ್ಬಿಟ್ಟ ಮೇಲೆ ಮೋರ್ ಕೆಪಾಸಿಟಿ ಇದೆ. ಅದಕ್ಕೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಹೊಸದಾಗಿ ನಮ್ಮ ಈ ಲೀಗಲ್ ಸೈನ್ನೆಲ್ಲ ಆಕ್ಟಿವ್ ಮಾಡಲಿಕ್ಕೆ ಹೊಸ ಜನರೇಷನ್ ಬೆಳೆಸಬೇಕು ಅಂತೇಳಿ ಈ ಒಂದು ಚರ್ಚಾ ಸ್ಪರ್ಧೆಯನ್ನ ಸಂವಿಧಾನದಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಹೋಗ್ಲಿಕ್ಕೆ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಜಿ ಸಿ ಚಂದ್ರಶೇಖರ್ ಅವರು ಇದಕ್ಕೆ ಮುನ್ನುಡಿಯನ್ನು ಬರೆದು ಇವತ್ತು ಇಲ್ಲಿ ಪ್ರಾರಂಭವನ್ನ ಮಾಡಿದ್ದಾರೆ. ವಿ ನೀಡ್ ಫೈಟರ್ಸ್. ನಮಗೆ ಹೋರಾಟ ಮಾಡೋರು, ಸ್ಟ್ರೀಟ್ ಫೈಟರ್ಸ್ ನಮ್ಗೆ ಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಮ್ಮ ಈಗರ ಅಧ್ಯಕ್ಷರಿಗೆ, ನೀನು ಬಿಟ್ಟು ಹೋಗ್ಬೇಕಾದ್ರೆ ನಮ್ಗೆಲ್ಲ ಕೇಸು ಪಾಸು ಯಾಕೆ ನಮ್ಮ ಮೇಲೆಲ್ಲ ಹುಡುಗರುಗಳ ಮೇಲೆಲ್ಲ ಕೇಸ್ ಹಾಕಿ ನೀನು ರೆಪ್ರೆಸೆಂಟೇಟಿವ್ ಪಾಪ ಎಲ್ಲ ಕೆಲಸ ಚೆನ್ನಾಗಿ ಮಾಡಿದ್ರು. ನೆಕ್ಸ್ಟ್ ಯಾರು ಮಾಡ್ಬೇಕಾದ್ರೆ ಒಬ್ಬ ಸ್ಟ್ರೀಟ್ ಫೈಟರೇ ನಮ್ಗೆ ಬೇಕು. ಕೋರ್ಟ್ಗೆ ಹೋಗ್ಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ರಸ್ತೆಯಲ್ಲಿ ಇರಬೇಕು, ಕಪ್ ಬಾವುಟ ಹಿಡಿಬೇಕು, ಕಪ್ ಕೋಟ್ ಹಾಕೊಂಡು ಬೆಳಗ್ಗೆ ಸಾಯಂಕಾಲ ಇರಬೇಕು ಅನ್ನೋದು ಕೂಡ ಅವ್ರಿಗೊಂದು ಕಿವಿ ಮಾತನ್ನು ನಾವೆಲ್ಲ ಹೇಳಿದ್ದೇವೆ. ಹಂಗೆ ನೀವು ಕೂಡ ಎಲ್ಲ ಬಂದಿದ್ದೀರಿ. ಭಾರತ್ ಜೋಡೋ ಅಂದ್ರೆ ಯುನೈಟ್ ಮಾಡೋದು, ನೀವು ಕೂಡ ಸಮಾಜನ ಯುನೈಟ್ ಮಾಡೋದು, ಇಷ್ಟೆಲ್ಲ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಕೆಲಸ ಮಾಡ್ತೀವಿ. ನಾನು ಮಾತಾಡ್ಕೋದ್ರೆ ಬಹಳ ಜಾಸ್ತಿ ಹೊತ್ತು ಮಾತಾಡ್ತೀನಿ. ನಾನು ಸ್ವಲ್ಪ ಇನ್ನ ನಮ್ಮ ಲಾ ಮಿನಿಸ್ಟರ್ ಬೇರೆ ಬಂದ್ಬಿಟ್ಟಿದ್ದಾರೆ. ಅವರು ಬಹಳ ವಿಚಾರಗಳನ್ನ, ಅವರ ಅನುಭವ ಮಾತು ನನಗಿನ್ನ ಜಾಸ್ತಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇನ್ನ ಬಹಳ ಜನ ಲೀಡರ್ಸ್ ಇದ್ದಾರೆ, ಸಿಎಂ ಕೂಡ ಬರೋರಿದ್ದಾರೆ. ಸಾಯಂಕಾಲದವರೆಗೂ ಚೆನ್ನಾಗಿ ಕುಟ್ತಾ ಇರ್ಬೇಕು ನೀವು. ಆಗ ನನಗೆ ರಿಪೋರ್ಟ್ ಬರ್ತಾ ಇರಬೇಕು. ಕುಟ್ಟಿ ಎಲ್ಲ ರಸ ಎಲ್ಲ ಮಾಡಬೇಕು. ಕೊನೆ ಭಾಷಣ ಮಾಡೋದು ಗೊತ್ತಾಗಬೇಕು. ನಮ್ಮಲ್ಲಿ ಹೇಳ್ತಾರೆ ಕೊನೆ ಭಾಷಣ ಯಾವಾಗಬೇಡ ಇದು ಅದೇನೋ ನಮ್ಮ ಹಳ್ಳಿ ಹಂಗ ಹೇಳೋದು, ಮುಂಗಾರು ಮಳೆಗೆ ಸಿಗ್ಬೇಡ, ಕೊನೆ ಭಾಷಣಗಾರ ಆಗ್ಬೇಡ ಅಂತ.